ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಸಮೃದ್ಧಿ ಲಾಗ್ಸ್. ಶಾಪಿಗೆ ಬರ್ತಿದ್ದಂಗೆ ಹೆಣ್ಮಕ್ಳೆಲ್ಲ ಸ್ಯಾರಿಗಳನ್ನ ಜೋಡಿಸ್ತಾ ಇದ್ರು. ಅವ್ರನ್ನ ಎಲ್ಲ ಮಾತಾಡಿಸ್ಕೊಂಡು ಪೂಜೆ ಮಾಡಿದ್ದಾಯ್ತು. ಅದಾದ್ಮೇಲೆ ಶಾಪಿಗೆ ಕಸ್ಟಮರ್ಸ್ ಬಂದಿದ್ರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹೋದ್ಬಿಡದಲ್ಲಿ ನಿಮ್ಗೆ ಹೇಳಿದ್ದೆ ನಂಗೊಂದು ಸ್ಯಾರಿ ತಗೊಂಡಿದ್ದೆ ಅಂತ. ಸೊ ಆ ಸ್ಯಾರಿ ಇವಾಗ ಸ್ಟಿಚ್ ಆಗಿ ರೆಡಿ ಆಗಿದೆ, ಬ್ಲೌಸ್ ಕೂಡ. ನಂತರ ಹೆಣ್ಮಗಳು ಬಂದಿದ್ರು, ಅವರಿಗೆ ಆ ಸ್ಯಾರಿ ಕೊಟ್ಟು ವಿಶ್ ಕೂಡ ಮಾಡಿದೆ. ಯಾವ ತರ ಸ್ಯಾರಿ ಈ ಸ್ಯಾರಿನ ಈ ತರ ಸ್ಯಾರಿ ಇಲ್ಲ ಅಲ್ವೇನಮ್ಮ, ಒಂದೇ ಇಲ್ಲ. ನಂತರ ಒಂದು ಸ್ಯಾರಿ ಕೇಳಿದ್ರು. ಸೊ ಅದಿರ್ಲಿಲ್ಲ, ನಮ್ಮ ಹತ್ರ ಸ್ಟಾಕ್ ಖಾಲಿ ಆಗಿತ್ತು. ನಾನೇ ಒಂದು ಫೋಟೋ ಕೂಡ ತಕೊಂಡೆ. ನೆಕ್ಸ್ಟ್ ಬಂದಾಗ ಕೊಡ್ತೀನಿ ಅಂತಾನು ಹೇಳಿದೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಶುಭವಾಗ್ಲಿ, ಸಮೃದ್ಧಿ ಆಗ್ಲಿ. ಇಲ್ಲೈತೆ ಅಲ್ಲಿ ತಗೊಂಡ್ಬಿಡಿ ಆಯ್ತಾ. ಅಮ್ಮ ನಿಮಗೆ ನಿಮಗಿನ್ನೂ ಜಾಸ್ತಿ ಆರೋಗ್ಯ ಭಾಗ್ಯ ಭಗವಂತ ಕೊಡ್ಲಿ, ನೆಮ್ಮದಿ ಸುಖ ಶಾಂತಿ. ನಿಮ್ಗೂ ಇಲ್ದಿದೆ ಪರಿಸ್ಥಿತಿ, ಬ್ಯಾಗು ಇಟ್ಟಿದ್ದೀನಿ. ಆ ನಂತರ ಒಂದು ಸ್ಯಾರಿ ವಿಡಿಯೋ ಕೂಡ ಮಾಡಿದೆ. ಸಮೃದ್ಧಿ ಸಿಲ್ಕ್ ಹೌಸ್ ನಾನು ವೇರ್ ಮಾಡಿರ್ತಕ್ಕಂಥ ಸ್ಯಾರಿ ಬಂದು ಕರೀನಾ ಪಟ್ಟು ಸ್ಯಾರಿ. ತುಂಬಾ ಚೆನ್ನಾಗಿದೆ. ಪಲ್ಲು ನೋಡಿ ತುಂಬಾ ಚೆನ್ನಾಗಿದೆ. ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಹೊಸ ವರ್ಷದ ಆಫರ್ ಪ್ರೈಸ್ ಅಲ್ಲಿ ಹಾಕ್ತಾ ಇದ್ದೀನಿ. 650 ರೂಪಾಯಿ ಸಿಗ್ತಾ ಇದೆ. ಸೊ ಯಾರಿಗೆಲ್ಲ ಯಾವ ಕಲರ್ ಬೇಕೋ ನೋಡ್ತಾ ಹೋಗಿ. ಸೊ ಯಾರಿಗೆಲ್ಲ ನೋಡ್ಬಿಟ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ನಮ್ದು ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಅನಂತರ ತುಂಬ ದೂರದಿಂದೆಲ್ಲ ಹೆಣ್ಮಕ್ಳು ಬಂದಿರ್ತಾರೆ. ಸೊ ಅವ್ರನ್ನೆಲ್ಲ ನಾನೇ ಪ್ರೀತಿಯಾಗಿ ಮಾತಾಡಿಸ್ತೀನಿ, ಯಾಕೆಂದರೆ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿರ್ತಾರೆ. ಸೊ ಹಂಗಾಗಿ ನೋಡಿ ಇಲ್ಲಿ ಎಷ್ಟು ಜನ ನೋಡ್ತಾ ಇದ್ದೀರೋ, ಇವರೆಲ್ಲರೂ ಅಷ್ಟು ದೂರದಿಂದ ಬಂದಿರ್ತಾರೆ. ನಾನೇ ಕೂಡ ಫಸ್ಟಿಗೆ ನಾನು ಅದು ಸರ್ವಿಸ್ ಕೊಡ್ತೀನಿ ಅವ್ರಿಗೆ, ಏಕೆಂದರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಯಾವ ಥರ ಸ್ಯಾರಿ ಕೇಳಿದ್ರು ನಾನು ಎಲ್ಲ ಸ್ಯಾರಿನೂ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಮೇಡಮ್ ಅಷ್ಟ ಮಾಡ್ಕೊಳ್ಳಿ. ನೋಡಿ 650 ಇಲ್ಲಿ ಡಬಲ್ ಬಾರ್ಡರ್ ಅಮ್ಮ. ಇಂಥ ನೋಡಿ ಎಷ್ಟು ಗಂಟೆಗೆ ಆರಾಮಾಗಿ ಉಡ್ಬೋದು, ವಾಶ್ ಮಾಡ್ಬೋದು, ಹೆಂಗ್ ತಗೊಂಡು ಕೂತ್ಕೊಂಡು ಎದ್ದು ಬರ್ಬೋದು. ನೋಡಿ ಬಟ್ಟೆ ಹೆಂಗಿದೆ ಅದಾದ ನಂತರ ಅಂಗಡಿಗೆ ತುಂಬ ಹೆಣ್ಮಕ್ಳು ಬಂದಿದ್ರು. ಸೊ ಬಂದಂಥ ಹೆಣ್ಮಕ್ಳು ಎಷ್ಟು ಖುಷಿಯಾಗಿ ಬಂದಿರ್ತಾರೋ ಅಷ್ಟೇ ಖುಷಿಯಾಗಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ನಿಮ್ಮೆಲ್ರಿಗೂ ನಮ್ಮ ಸಮೃದ್ಧಿ ಸಿಲ್ಕ್ ಹೌಸ್ ಟೀಮ್ನ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ. ಇವ್ರು ಬಂದು ಲಲಿತಾ ಅವರು, ಇವ್ರು ಬಂದು ಜ್ಯೋತಿ ಅವರು, ಆಮೇಲೆ ಇವ್ರು ಗೊತ್ತೇ ಇದೆ ಶಾಂತಕುಮಾರಿ ಅವರು, ಇವ್ರು ಬಂದು ರಾಣಿಯವರು, ಇವ್ರು ಬಂದು ಬಿಂದು ಮೇಡಮ್ ಇವರು, ಮತ್ತು ಇವ್ರು ಬಂದು ಅಕ್ಷತಾ ಮತ್ತು ಭಾನು ಮೇಡಮ್ ಅವರು ತುಂಬ ಸಪೋರ್ಟಿವ್. ಮತ್ತು ಇವರು ಮಂಜುಳಾ ಅವರು, ಮತ್ತು ನಮ್ಮ ಗಂಡು ಮಗು ಬಂದು ಯತಿನ್ ರಾಜ್ ಅವರು. ಇವರು ಮತ್ತು ಶಾಪಿಗೆ ಬಂದಂಥ ಹೆಣ್ಮಕ್ಳು ನನ್ನ ಜೊತೆ ನಿಂತು ಸೆಲ್ಫಿ ತೊಗೊಳಕ್ಕೆ ತುಂಬ ಇಷ್ಟಪಟ್ಟರು. ಸೊ ಅವ್ರಿಗೆ ಸೆಲ್ಫಿ ಕೂಡ ನಾನು ಕೊಟ್ಟೆ. ಒಳ್ಳೆದಾಗಲಿ, ಶುಭವಾಗಲಿ, ಸಮೃದ್ಧಿ ಆಗಲಿ, ಚೆನ್ನಾಗಿ ಗೃಹಪ್ರವೇಶ ಆಗಲಿ. ನಿಮ್ಮದೇ. ಮತ್ತು ಇನ್ನೊಬ್ಬರು ಹೆಣ್ಮಕ್ಳು ಸೆಲ್ಫಿ ತೊಗೊಂಡು ತುಂಬ ಖುಷಿ ಪಟ್ಟರು. ಬಂದಂಥ ಹೆಣ್ಮಕ್ಳು ತುಂಬ ಖುಷಿಯಾಗಿ ಬಂದಿರ್ತಾರೆ. ಅದೇ ಥರ ತುಂಬ ಖುಷಿಯಾಗಿ ಹೋಗೋದು ನನಗೆ ತುಂಬ ಖುಷಿ ವಿಚಾರ. 6-8 ಪಾರ್ಸಲು ಡೈಲಿನೂ ಅಷ್ಟೇ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ. ಸೊ ಈಗ ಬರ್ತಿದ್ದಂಗೆ ಯಾವ್ದು ಬಂದಿದೆ ಫಸ್ಟು ಅಂತೇಳಿ ತೆಗೆದು ನೋಡಿದ್ದು ನನಗೆ ಖುಷಿ ಆಯಿತು, ಯಾಕಂದರೆ ಹೆಣ್ಮಕ್ಳು ವೆಯ್ಟಿಂಗ್ ಮಾಡಿದ್ರು. ಸೊ ಇದು ಬಂದಿದೆ. ಸೊ ನಾಳೆ ಇದೆಲ್ಲ ಅಪ್ಲೋಡ್ ಮಾಡ್ತೀನಿ. ತುಂಬ ವೆರೈಟೀಸ್ ಇದೆ, ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗ್ತಿರುತ್ತೆ. ಸೊ ಇನ್ನು ಇದೆಲ್ಲ ಸಿಲ್ಕ್ ಐಟಮ್ ಬಂದಿದೆ, ಕ್ರೇಪ್ ಬಂದಿದೆ, ತುಂಬ ವೆರೈಟೀಸ್ ಇದೆ. ಸೊ ಇದೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅದಾದ ನಂತರ ನಿಮಗೆಲ್ರಿಗೂ ಗೊತ್ತೇ ಇದೆ, ಎಷ್ಟು ಜನ ಚಳಿಲಿ ಮಲಗಿರ್ತಾರೆ. ಅವ್ರಿಗೆಲ್ಲ ನಾವು ಚಾಪೆ, ಬೆಡ್ಶೀಟು, ಕೂವಲಿ, ಊಟ ಎಲ್ಲ ಕೊಡೋಕೆ ಹೋಗೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ದಯವಿಟ್ಟು ನಾನು ಎಲ್ಲ ಮಕ್ಳಿಗೂ ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿನ
ಯಾವುದೇ ಕಾರಣಕ್ಕೂ ಆಚೆ ಬಿಡಬೇಡಿ. ಅವ್ರ ಮಾತು ಕೇಳಿದಾಗ ನಿಜವಾಗ್ಲೂ ನಮಗೆ ಸಂಕಟ ಆಗುತ್ತೆ. ತಂದೆ ತಾಯಿನ ಈ ಸಂದರ್ಭದಲ್ಲಿ ಆಚೆ ಕಳಿಸೋದು ಎಷ್ಟು ನ್ಯಾಯ, ನೀವೇ ಯೋಚನೆ ಮಾಡಿ. ಮಕ್ಕಳು ನಾವು ಸಣ್ಣವರಿದ್ದಾಗ ಎಷ್ಟು ಪ್ರೀತಿ ಪಟ್ಟು ಸಾಕಿರ್ತಾರೆ. ಅವ್ರು ಯಾವತ್ತಾದ್ರೂ ನಮ್ಮ ಚಳಿಲಿ ಮಲಗಿಸಿರ್ತಾರ? ಯಾವುದೇ ಕಾರಣಕ್ಕೂ ಅವ್ರು ಮಲಗಿಸಲ್ಲ ಕಣ್ರಿ. ಅವ್ರು ತನ್ನ ಜೀವನೇ ಒತ್ತೆ ಇಟ್ಟು ಮಕ್ಕಳನ್ನ ಸಾಕಿರ್ತಾರೆ. ಸೊ ವಯಸ್ಸಾದಾಗ ನಾವು ಕೂಡ ಅಷ್ಟೇ ಪ್ರೀತಿಯಾಗಿ ಸಾಕಬೇಕು. ಒಂದ್ಸಲ ಇವ್ರ ಮಾತು ಕೇಳಿ ನೀವು. ಮಕ್ಕಳಿಗೆ ಬರ್ಡೇ ಮಾಡಿದೆ, ಒಳ್ಳೆ ಅಷ್ಟು ಚೆನ್ನಾಗಿ ಮಾಡಿದೆ. ನನಗೆ ಸುಖ ಕೊಡ್ತಾ ಇಲ್ಲ, ಭಿಕಾರಿ ಮಾಡಿಬಿಟ್ರು ನನಗೆ. ಪ್ಲಾಸ್ಟಿಕ್ ನನಗೆ ಭಿಕಾರಿ ಮಾಡಿಬಿಟ್ರು. ಅಪ್ಪಾಜಿ ಅಂತ ನೋಡ್ತಾ ಇಲ್ಲ. ನನಗೆ ಇಷ್ಟಿಷ್ಟು ಒಂದೊಂದು ಪಟ ಹೋದರೆ 1 ವಾರಕ್ಕೆ 10,000 ದುಡ್ಕೊಂಡ್ಬರ್ತಿದ್ದೆ. ಆವಾಗಲೇ ಏನು ಮಾಡ್ತಿದ್ದೆ? ಒಂದು ವಾರಕ್ಕೆ 10,000 ಬಂದಿದ್ದು. ಡೈಲಿ ಬೀದ್ರ ಕಡೆಗೆ ಹೋದರೆ ಡೈಲಿ 1,000 ದುಡ್ಕೊಂಡ್ಬರ್ತಿದ್ದೆ. ನನ್ನ ಮಕ್ಕಳನ್ನ ಸಾಕಿದೆ. ನನಗೆ ಭಿಕಾರಿ ಮಾಡೋದು. ನನ್ನ ಮಗ ಭಿಕಾರಿ ಆಗಿಲ್ಲ. ದೇವ್ರು ನಿಮ್ಮಂಥವ್ರು, ನಿಮ್ಮ ಆಶೀರ್ವಾದ ಮಾಡ್ತೀನಿ. ದೇವ್ರು ನಿಮ್ಮಂಥವ್ರು ಕೊಡ್ತಾ ಇದ್ದೀವಿ ತಿನ್ನೋಕ್ಕೆ. ಬಿಡಿಸ್ತೀನಿ 5-10-20 ರೂಪಾಯಿ ಊಟ ಮಾಡ್ತೀನಿ. ಸಾಕು ಬಿಡಮ್ಮ, ಅಮ್ಮ ಸಾಕಮ್ಮ. ಮಗನ ಸಮಾಜ ನೋಡಿ, ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಲಿ ಮಲಗಿರ್ತಾರೆ ಒಂದ್ಸಲ ಇವು ನೋಡಬೇಕಾಗತ್ತೆ. ಯಾಕೆಂದರೆ ನಾವು ಹಿಂಗೆ ಇದ್ದವರು ಹಿಂಗೆ ಇರ್ತೀವಿ, ಸುಳ್ಳು ಕಣ್ರಿ. ಯಾವಾಗ ಬೇಕಾದ್ರೂ ಬೀದಿಗೆ ಬರ್ಬೋದು. ಬೀದಿಲಿದ್ದವ್ರು ಯಾವಾಗ ಬೇಕಾದ್ರೂ ರಾಜರಾಗ್ಬೋದು. ಇಲ್ಲಿ ನೋಡಿ ಅವ್ರ ಪರಿಸ್ಥಿತಿನ. ಬದ್ಗಿರಿ ಯಾಕೆ ಬಂದ್ರಿ ಇಲ್ಲಿಗೆ? ಯಾಕೆ ತಲೆಗಿಟ್ಕೊಳ್ಳಿ, ತಲೆಗಿಟ್ಕೊಳ್ಳಿ, ಚಳಿ ಇದೆ. ಮಾಡಿದ್ರಾ? ಒಂದೊಂದು ತುತ್ತಿಗೂ ಒಂದೊಂದು ಅಗಲಿಗೂ ತುಂಬ ಬೆಲೆ ಇದೆ. ಸೊ ದಯವಿಟ್ಟು ಯಾರೂ ಅನ್ನ ವೇಸ್ಟ್ ಮಾಡಬೇಡಿ. ಇಲ್ಲಿ ನೋಡಿ, ಅವ್ರಿಗೆ ಹೊಟ್ಟೆ ಹಸ್ತಿದೆ, ಅನ್ನದ ಬೆಲೆ ಏನು ಅಂತ ಗೊತ್ತಾಗ್ತಿದೆ. ನೋಡಿ, ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿ ಯಾರಿಗೂ ನೆನಪಲ್ಲಿ ಉಳ್ಕೊಳ್ಳೋದಿಲ್ಲ. ಆದರೆ ಆ ವ್ಯಕ್ತಿ ಮಾಡೋ ಅಂಥ ಕೆಲಸ ಇದೆಯಲ್ಲ, ಆ ಕೆಲಸದಿಂದ ಆ ವ್ಯಕ್ತಿ ಎಲ್ಲರ ಮನಸ್ಸಲ್ಲೂ ಉಳ್ಕೊತಾನೆ ಸಾಕ್ಷಿ. ಈ ತಾತ ಅವರು ಮಾತಾಡೋವಂಥ ಮಾತುಗಳನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ನಿಮಗೂ ಖುಷಿ ಆಗುತ್ತೆ. ಯಾಕೆಂದ್ರೆ ನಾವು ಯಾವಾಗಲೂ ಒಳ್ಳೆಯದೇ ಮಾಡ್ತಾ ಹೋಗ್ಬೇಕು. ಅವಾಗಷ್ಟೇ ನಾವು ಇನ್ನೊಬ್ಬರ ಒಂದು ಮನಸ್ಸಲ್ಲಿ ಉಳಿಯೋಕ್ಕೆ ಸಾಧ್ಯ. ತಾತ ಅವ್ರಿಗೆ ನಾನು ತುಂಬ ಸಲ ಊಟ ಕೊಟ್ಟಿದ್ದಂತೆ, ನನಗೆ ನೆನಪಿಲ್ಲ. ಆದರೆ ಅವ್ರು ಎದ್ದು ಕಣ್ಣು ಬಿಡ್ತಿದ್ದಂಗೆ ಇದು 3ನೇ ಟ್ರಿಪ್ ನಿಮ್ಗೆ ಸಿಗ್ತಾ ಇರೋದು ನಮಗೆ. ನಮ್ಮ ಪುಣ್ಯ. ನಮ್ಮ ತಪ್ಪಿ ಮೇಲೆ ಬನ್ನಿ, ತಪ್ಪಿ ಮೇಲೆ ಬನ್ನಿ. ಅಮ್ಮ ದೇವ್ರಿಗೆ ಕೈ ಮುಗಿಬೇಕು ನಮಗೆಲ್ಲ. ಇಲ್ಲ, ನೀವು ದೇವ್ರು ಇದ್ದಂಗೆ. ದೊಡ್ಡ ಮಾತು. ಯಾಕೆ ಅಂತಂದ್ರೆ ಇಷ್ಟು ಜನಕ್ಕೆ ಅನ್ನ ತಿನ್ನಿಸ್ತಾ ಇದ್ದೀರಲ್ಲ, ಅದೇ ನಮ್ಮ ಪುಣ್ಯ ಭಾಗ್ಯ. ನಿಮ್ಮಂತ ಹಿರಿಯರಿಗೆ ಅನ್ನ ಕೊಡೋದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಗಣಮ್ಮ, ನೀವು ಚೆನ್ನಾಗಿರ್ತೀರ. ಕುವಲ್ಲಿ ಇಟ್ಕೊಳ್ಳಿ, ತುಂಬ ಥಂಡಿ ಇದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಊಟ ಮಾಡಿ. ಯಾವ ನಿಮ್ದು? ಯಾವ ನಿಮ್ದು? ಮೈಸೂರು. ಇಲ್ಲಿಗೆ ಯಾಕೆ ಹೆಂಗ್ ಬಂದ್ರಿ? ಇಲ್ಲಿ ಬಂದು 14 ವರ್ಷ ಆಯ್ತು. ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದ್ಬಿಟ್ರ? ಯಾವ ಫ್ಯಾಮಿಲಿ ಅವರು ಸರಿ ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಬರ್ಬೇಕಿತ್ತು? ಏನಾದ್ರು ನಿಮ್ಮನ್ನ ಅವ್ರ ವಿಡಿಯೋದಲ್ಲಿ ನೋಡಿ ಬಂದು ಕರ್ಕೊಂಡು ಹೋಗ್ತೀರಾ? ಬೇಡ ಕಣವ, ಅವ್ರ ಸಾಹಸನೂ ಬೇಡ, ಏನೂ ಬೇಡ. ಊಟ ಮಾಡಿ ಆಯ್ತು, ಊಟ ಮಾಡಿ ಆಯ್ತು. ನೆಮ್ಮದಿ, ನಿಮ್ಗೆ ಎಲ್ಲಿ ನೆಮ್ಮದಿ ಅನ್ಸುತ್ತೆ ಅಲ್ಲಿ ನೆಮ್ಮದಿಯಾಗಿರಿ ಅಷ್ಟೇ. ಊಟ ಮಾಡಿ ಕೈಯೆಲ್ಲ ಮುಗಿಯೋದು ಬೇಡ, ಊಟ ಮಾಡಿ. ಯಜಮಾನ್ರೆ ಊಟ ಮಾಡಿದ್ದೀರಾ? ಇದಾಡ್ರಿ ಮೇಲೆ ಇದಾಡ್ರಿ. ಎಲ್ಲಿ ಚಾಪೆ ಹಚ್ತೀನಿ ಅಲ್ಲಿ. ಯಾವ ಊಟ ಮಾಡಿದ್ರಾ?
ಹೊಟ್ಟೆ ಹಸ್ತಿದ್ಯಾ? ಸಖತ್ ಥಂಡಿ. ಸುಮಾರು ಈಗಾಗಲೇ 12:30 1 ಗಂಟೆ ಆಗಿದೆ. ತುಂಬ ಅಂದರೆ ತುಂಬ ಚಳಿ ಇದೆ. ಚಳಿ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿನಲ್ಲಿ. ಹಚ್ಕೊಂಡು ಊಟ ಮಾಡಿ. ನಾವು ಯಾವಾಗಲೂ ಹರಿಯೋ ನೀರಿನ ಥರ ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು. ಹುಡ್ತೀವಿ, ಸಾಯ್ತೀವಿ, ಮಧ್ಯದಲ್ಲಿ ನಿರಂತರವಾಗಿ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಸೇವೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟು ಜನ ಹೇಳ್ತಾರೆ ನಮಗೆ ನೆಮ್ಮದಿ ಇಲ್ಲ ಅಂತೇಳಿ. ನಿಜ, ನಿಮ್ಮ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಂಥ ಸಂದರ್ಭದಲ್ಲಿ ಹೋಗಿ ಒಬ್ರಿಗೊಂದು ಊಟ ಕೊಟ್ಟು ನೋಡಿ. ಆ ನೆಮ್ಮದಿನೇ ಬೇರೆ, ಖುಷಿ ನಿಜವಾಗ್ಲೂ ಅದು ಎಷ್ಟು ಕೋಟಿ ಕೊಟ್ಟರು ಈ ಸಂತೋಷ, ಈ ನೆಮ್ಮದಿ ಸಿಗಲ್ಲ. ಅಣ್ಣ ಊಟ ಮಾಡಿ ಹೊಟ್ಟೆ ತುಂಬ. ನನಗಂತೂ ಜೀವನ ಇದೊಂದು ದೇವ್ರು ಕೊಟ್ಟ ವರ. ಈ ವರದಲ್ಲಿ ಒಂದು ನೆಮ್ಮದಿಯಾಗಿ ಇರಬೇಕು ಅಂದರೆ ಇದೆಲ್ಲ ನಾವು ಸಣ್ಣ ಪುಟ್ಟದೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳೋಕೆ ಖುಷಿ ಆಗುತ್ತೆ. ಇಲ್ಲಿ ಹಾಸ್ಕೊಳ್ಳಿ, ಚಾಪೆ ನಿಂಬೆ ಬಿಟ್ಟಿದ್ದೀನಿ ನೋಡಿ.